ಇದೇ ಹೆಣ್ಣಿನ ಸೀರೆಯ ಸೆರಗಿನ ಮೇಲೆ ಕೈಯಿಟ್ಟು ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧವೇ ನಡೆದೋಯ್ತು. ಕಲಿಯುಗದಲ್ಲಿ ಹೆಣ್ಣು ಯುದ್ಧವನ್ನ ಬಯಸ್ತಾ ಇಲ್ಲ. ಎಲ್ಲಿ ಯುದ್ಧ ಸಂಭವಿಸಿ ಬಿಟ್ರೆ ಅನೇಕ ಸಾವು ನೋವುಗಳು ಸಂಭವಿಸಿ ಬಿಡುತ್ತೋ ಎಂಬುವಂತಹ ಭಯದಲ್ಲಿ ಹೆಣ್ಣು ಸೀರೆಯನ್ನ ಉಡೋದನ್ನೇ ಕಡಿಮೆಯನ್ನ ಮಾಡ್ತಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ಚೆನ್ನಮ್ಮ, ಮಲ್ಲಮ್ಮ, ವೀರಮ್ಮ, ಅಬ್ಬಕ್ಕ, ಓಬವ್ವ ಇಂತಹ ಅದೆಷ್ಟೋ ವೀರ ವನಿತೆಯರು ಇದೇ ಸೀರೆಯನ್ನ ತೊಟ್ಟು ರಣರಂಗದಲ್ಲಿ ಖಡ್ಗವನ್ನ ಹಿಡಿದು ತಮ್ಮ ಧೈರ್ಯ, ಶೌರ್ಯ, ಪರಾಕ್ರಮಗಳನ್ನೆಲ್ಲ ತೋರ್ತಾ ಇದ್ರು. ಸ್ವತಂತ್ರ ಬಂದ ನಂತರ ಇದೇ ಹೆಣ್ಣು ಆಧುನಿಕತೆಯ ಹೆಸರಿನಲ್ಲಿ ತುಂಡು ತುಂಡು ಬಟ್ಟೆಗಳನ್ನ ತೊಟ್ಟು ಎದುರಾಳಿಗಳನ್ನ ಕಂಡ ತಕ್ಷಣ ಆ ಸ್ಥಳದಿಂದ ಓಡಿ ಹೋಗುವಂತಹ ಪರಿಸ್ಥಿತಿಗೆ ಬಂದು ತಲುಪಿದರೆ. ಅಂದ್ರೆ ಇಲ್ಲಿ ಹೆಣ್ಣು ಬದಲಾದದ್ದ ಅಥವಾ ಕಾಲವೇ ಹೆಣ್ಣನ್ನ ಬದಲಾಯಿಸ್ಬಿಡ್ತಾ? ಆ ಹೆಣ್ಣಿನಲ್ಲಿದ್ದಂತಹ ಧೈರ್ಯ, ಶೌರ್ಯ, ಪರಾಕ್ರಮಗಳೆಲ್ಲ ಎಲ್ಲೋಯ್ತು? ಏನಾಯ್ತು? ಹೆಣ್ಣು ಇವತ್ತಿನ ದಿನ ಮಾಯಾಲೋಕದಲ್ಲಿ, ಮಾಯಾ ಜಗತ್ತಿನಲ್ಲಿ ಬದುಕ್ತಾ ಇದ್ದಾರೆ. ದಯಮಾಡಿ ಆ ಮಾಯಾ ಜಗತ್ತಿನಿಂದ, ಆ ಮಾಯಾಲೋಕದಿಂದ ವಾಸ್ತವಿಕ ಜಗತ್ತಿಗೆ ಬನ್ನಿ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ವಿದ್ಯೆಗಳನ್ನ ಕಲ್ತ್ಕೊಳ್ಳಿ. ಕಲಿತಂತಹ ವಿದ್ಯೆಗಳು ಎಂದಿಗೂ ವಿಷವಾಗೋದಿಲ್ಲ. ಆದರೆ ಇವತ್ತಿನ ದಿನ ಈ ಹೆಣ್ಣು ಮಕ್ಕಳು ಕಲಿತಿರುವಂತಹ ವಿದ್ಯೆಗಳು ವಿಷದಂತಹ ವಿದ್ಯೆಗಳನ್ನ ಕಲಿತಾ ಇದ್ದಾರೆ. ಅಂತಹ ವಿಷದಂತಹ ವಿದ್ಯೆಗಳನ್ನೇ ಒಂದಲ್ಲ ಒಂದು ದಿನ ನಿಮ್ಮನ್ನೇ ಸರ್ವನಾಶವನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.